ಫೈನಲ್ ಪಾಯಿಂಟ್ ಅಲ್ಲ, ಜಸ್ಟ್ ಆನ್ ದ ವೇ. Hi guys, good morning. Welcome back to one more new video and welcome back to Kannadati in Europe. ನೋಡಿ ಬೆಳಗ್ಗೆ ಹಾರ್ಸ್ನ ಯಾವ ಥರ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಸೊ ಇವತ್ತು ನಮ್ಮದು ಡೇ 3 ಆಫ್ ದ ಟ್ರಿಪ್ ಇನ್ ಆಸ್ಟ್ರಿಯಾ. ನಾವಿವತ್ತು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಗಾಜ್ಗೆ ಹೋಗ್ತಿದ್ದೀವಿ. ಈ ಗಾಜ್ ಹೆಸರು ಸಿಗ್ಮುಂತುಂಗ್ ಕ್ಲಾಮ್ ಅಂತ. ಪ್ರೊನೌನ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಇದೆ. ಸೊ ಆಸ್ಟ್ರಿಯಾಗೆ ಯಾರಾದರೂ ಬಂದರೆ ಈ ಪ್ಲೇಸ್ನ ಖಂಡಿತ ಮಿಸ್ ಮಾಡ್ಕೊಬಾರ್ದು ಅಂತ ಹೇಳ್ತಾರೆ. ನಾನು ಜರ್ಮನಿಗೆ ಬಂದು ಹೊಸದ್ರಲ್ಲಿ ಈ ರೀಲ್ ಇನ್ಸ್ಟಾಗ್ರಾಮಲ್ಲಿ ಕಾಣಿಸಿದಾಗ ಸೇವ್ ಮಾಡಿ ಇಟ್ಕೊಂಡು ಮನೋಜ್ನ ಈ ಪ್ಲೇಸ್ ಎಲ್ಲಿದೆ ಹೋಗೋಣ ಅಂತ ತುಂಬಾ ಸತಿ ಹೇಳ್ತಿದ್ದೆ. ಸೊ ಫೈನಲಿ ನಾವು ಆಸ್ಟ್ರಿಯಾದಲ್ಲಿ ಇರೋದ್ರಿಂದ ಅದನ್ನು ಕೂಡ ನಮ್ಮ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಂಡಿದ್ವಿ. ಸೊ ಇವತ್ತು ನಾನು ಅಲ್ಲಿ ಹೋದಾಗ ಆ ಪಾತ್ ಏನಿರುತ್ತೆ ಮತ್ತು ಅಟ್ ದ ಎಂಡ್ ವ್ಯೂ ಏನಿರುತ್ತೆ ಅದನ್ನು ನಿಮಗೆ ತೋರಿಸ್ತೀನಿ. ಅದೊಂದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಯಾರು ಮಿಸ್ ಮಾಡಿದೆ ವೀಡಿಯೋನ ಕೊನೆ ತನಕ ನೋಡಿ. ಸೊ ಹೋಗೋಕ್ಕೆ ಮುಂಚೆ ನಮ್ಮ ಫ್ರೆಂಡ್ಸ್ ಆಲ್ರೆಡಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಿದ್ದಾರೆ. ಸೊ ಏನು ರೆಡಿ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಡೋಣ ಬನ್ನಿ. ಮಾಡ್ತಿದ್ದೀರಾ ಬ್ರೇಕ್ಫಾಸ್ಟ್ ಏನು ಸ್ಪೆಷಲ್ ಇವತ್ತು? ಕ್ಯಾಪ್ಸಿಕಮ್ ಚಿತ್ರಾನ್ನ ನೋಡಿ ನಮ್ಮ ಫ್ರೆಂಡ್ ಮಾಡಿದ್ದಾರೆ. ನನಗಂತೂ ಸಖತ್ ಇಷ್ಟ ಆಯಿತು. ಅದಕ್ಕೆ 2ನೇ ಸಸಿ ಹಾಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ದೆ. ಅದರ ಜೊತೆ ಬಾಯ್ಲ್ಡ್ ಎಗ್ಸ್ ಮತ್ತು ಸ್ಯಾಂಡ್ವಿಚ್. ಸೊ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ ಈಗ ಕಾಲೇಜ್ ಹತ್ರ ಹೊರಟಿದ್ದೀವಿ. ಸೊ ನಾವಿರೋ Airbnb ಇಂದ ಹೋಗೋಕ್ಕೆ ಒಂದು 20 ಮಿನಿಟ್ಸ್ ಸಾಕು. ಗಾಯ್ಸ್ ರೆಡಿನಾ ಹೋಗೋಕ್ಕೆ? ಸೊ ನಾವು ಈಗಷ್ಟೇ ಲೊಕೇಶನ್ ರೀಚ್ ಆಗಿಬಿಟ್ಟು ಕಾರ್ನ ಪಾರ್ಕ್ ಮಾಡ್ಕೊಂಡು ಎತ್ರಿಟ್ಸ್ ಹತ್ರ ಹೋಗ್ತಿದ್ದೀನಿ. ಸೊ ಅಲ್ಲಿ ಹೋದ್ಮೇಲೆ ಏನಾದರೂ ಎಂಟ್ರೆಟಲ್ಲಿ ಬೇಕಾಗಿರತ್ತಾ ಎಲ್ಲಾಗ ನಾನು ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಗೋ. ಸೊ ಎಲ್ಲಿಗೆ ಬಂದಿದ್ದೀವಿ ಬುಜ್ಜಿ? ಸಿಗ್ಮುಂತುಂಗ್ ಕ್ಲಾಮ್ ಅಂತ ಒಂದು ಗಾರ್ಗಿದೆ, ಇಲ್ಲಿ ಚೆನ್ನಾಗಿರತ್ತೆ ಅಂತ ನೋಡೋಕೆ ಬಂದಿದ್ದೀವಿ. ಸೊ ಲೆಟ್ಸ್ ಗೋ. ಬೆಳಿಗ್ಗೆ ಆದ್ರೂ ಎಷ್ಟು ಜನ ಬಂದುಬಿಟ್ಟಿದ್ದಾರಲ್ವ. ನಾವು ಅರ್ಲಿ ಮಾರ್ನಿಂಗ್ ಬಂದ್ರೂ ಪಾರ್ಕಿಂಗ್ ಹುಡ್ಕೋಕೆ ನಮಗೊಂದು 10 ಮಿನಿಟ್ಸ್ ಬೇಕಾಯ್ತು ಆ್ಯಕ್ಚುಲಿ. ಇಲ್ಲಿ ಡೈರೆಕ್ಷನ್ ಮತ್ತು ಎಷ್ಟು ಕಿಲೋಮೀಟರ್ ಎಲ್ಲನೂ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇರೋ ನಾನು ಬರ್ತೀನಿ. ಸ್ಟೋನಲ್ಲಿ ಮಾಡಿದಾರಲ್ವಾ? ಏನಿದು 1938 ಇದೆ ಅಂತ ಇಲ್ಲಿ ಎಷ್ಟು ಸ್ಟೀಪ್ ಆಗಿರಲ್ಲ. ಸೊ ಈ ಥರ ವ್ಯೂ ಗ್ರೀನರಿ ಇದ್ರೆ ಎಷ್ಟು ನೋಡಿದ್ರು ಬೇಜಾರಾಗಲ್ಲ. ನನಗಾಗತ್ತೆ, ನನಗಂತೂ ಆಗಲ್ಲ. ಯಾಕಂದರೆ ಶೋರು ಈ ಓನರ್ ಐತಿರೋ ಸೌಂಡು ಗ್ರೀನರಿ ನನಗಂತೂ ತುಂಬ ಇಷ್ಟ. ನಿಮಗೂ ಯಾರಿಗೆಲ್ಲ ಇಷ್ಟ ಅಂತ ಅದಕ್ಕೆ ಮಗುತ್ತೀನಿ ಅನ್ನೋ. ಓವರ್ ಆಲ್ ಹೆಂಗನ್ಸ್ತು ಗುಜಿಲ್ನೇ ಆಸ್ಟ್ರೇಲಿಯಾ ಬಿಟ್ಟು? ಚೆನ್ನಾಗಿ ಅನಿಸ್ತು. ಇಟ್ಸ್ ವರ್ತ್ ದಿ ಹೈಪ್ ಇರುತ್ತೆ. ನೆನ್ನೆ ಅಂತೂ ನಾವು ಐಕ್ ಉಪ್ಪತ್ಕೊಂಡು ಫುಲ್ಲಿ ಟಯರ್ಡ್ ಆಗಿತ್ತು. ಕಾಲು ಎಣ್ಣೆ ಅಂದರೆ ಕುತ್ಕೊಳ್ಳೋಕ್ಕಾಗಲ್ಲ, ಎದೊಳಕ್ಕಾಗಲ್ಲ ಆ ಪರಿಸ್ಥಿತಿ ಐಕ್ ಮಾಡಿದ ಮೇಲೆ. ಬಟ್ ದಟ್ ಐಟಿಂಗ್ ವಾಸ್ ವರ್ತ್ ಅಭಿಯೋಗ್ಯ. ಒಂದು ನ್ಯಾಪ್ ಮಾಡಿದ್ಮೇಲೆ ಚೆನ್ನಾಗಿ ಅನಿಸ್ತು, ರಿಫ್ರೆಶ್ ಆಗಿದೆ ಇವತ್ತು. ಹೌದು. ಇಲ್ಲಿ ವೆಬ್ಸೈಟ್ ಹೊರ ಐತಿಗಲ್ಲ ಅದನ್ನು ತೋರಿಸೋಗು. ಲೆವೆಲ್ತಾಗಿದೆ. ಯಾರೂ ಇಲ್ಲ ಅಂತಂದರೆ ನಾವಷ್ಟೇ ನೋಡ್ಕೊಂಡು ಈ ನೇಚರ್ ಮಧ್ಯೆ ಹೋಗೋದು ಸೂಪರ್. ಸೊ ಇಲ್ಲಿ ನಡ್ಕೊಂಡು ಬಂದರೆ ಫುಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಟ್ರೆಕ್ಕಿಂಗ್ ಹೋಗೋರಿಗೆ ಮತ್ತು ಹೈಕ್ ಮಾಡೋರಿಗೆ, ಮೇಲೆ ಸ್ಟೇ ಮಾಡೋರು ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಸೊ ಇಲ್ಲಿ ಪೇಲ್ಸ್ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಸ್ಟ್ ಟೈಮ್ ಬರೋರಿಗೆ. ಹಾಗೆ ಮುಂದೆ ನಡ್ಕೊಂಬಂದರೆ ನಾವು ಹೋಗ್ತಿರೋಂಥ ಲೊಕೇಶನ್ ಹೇಗಿರುತ್ತೆ ಅಟ್ ದ ಎಂಡ್ ಮತ್ತು ಪಾತ್ ಹೇಗಿರುತ್ತೆ ಅಂತ ವಿತ್ ಪಿಕ್ಚರಲ್ಲಿ ಇನ್ ಡೀಟೇಲ್ ಅದ್ರ ಬಗ್ಗೆ ಹಿಸ್ಟ್ರಿ ಕೂಡ ಬರೆದಿದ್ದಾರೆ. ಸೊ ಹಾಗೆ ಮುಂದೆ ಹೋದರೆ ಇಲ್ಲಿ ಟಿಕೆಟ್ ಸೆಂಟರ್ ಇದೆ, ಲೈಕ್ ಟಿಕೆಟ್ ಇನ್ಫೋ. ಸೊ ಇಲ್ಲಿ ನಾವು ಎಂಟ್ರಿ ಟಿಕೆಟ್ ತೊಗೋಬೇಕು. ಬನ್ನಿ ಪರ್ ಪರ್ಸನ್ ಎಂಟಿರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಹಾಕಿದ್ದಾರೆ ನೋಡಿ, ಓಪನಿಂಗ್ ಅವರ್ಸ್ ಏನಿದೆ ಮತ್ತು ಟಿಕೆಟ್ಸು ಯಾವ ಟೈಪ್ಸ್ ಆಫ್ ಟಿಕೆಟ್ಸ್ ಇದೆ,
ಏಜ್ ವೈಸ್ ಕೂಡ ಹಾಕಿದ್ದಾರೆ ಆ್ಯಕ್ಚುಲಿ, ದೊಡ್ಡವ್ರಿಗೆ ಎಷ್ಟು ಮಕ್ಕಳಿಗೆ ಎಷ್ಟು ಅಂತೆಲ್ಲ. ಸೊ ಇಲ್ಲೇ ನಾವು ಟಿಕೆಟ್ ತೊಗೋಬೇಕು. ಡೀಟೇಲ್ ಇನ್ಫಾರ್ಮೇಷನ್ ಬೇಕಂದ್ರೆ ಇಲ್ಲಿ ಒಂದು ಚಿಕ್ಕ ಬುಕ್ಲೆಟ್ ಕೂಡ ಇಟ್ಟಿದ್ದಾರೆ ವಿತ್ ರೂಟ್ ಮ್ಯಾಪ್. ಡೀಟೇಲ್ಸ್ ನೋಡ್ಕೋಬೋದು. ಸೊ ನಾವಿಲ್ಲಿ ಕ್ಯೂ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಟಿಕೆಟ್ಗೆ. ಬನ್ನಿ ಇನ್ಸ್ಟರ್ಸ್, ಬನ್ನಿ 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 ಬೇಗ. ಸೊ ನೋಡಿ, ಟಿಕೆಟ್ನ ಸ್ವೈಪ್ ಮಾಡಿ ಬರ್ತಿದ್ದಾನೆ ಹೆಂಗೆ ವ್ಯೂ ಅಂತ. ಫುಲ್ಲು ವುಡ್ಡಿಂದ ಇರೋದು, ಫುಲ್ ಪಾತ್ವೇ. ತುಂಬ ಜನ ಹಾಕಿದ್ದಾರೆ ಹಿಂದೆ, ಬೇಗ ಬೇಗ ಹೋಗುತ್ತೆ. ಇಲ್ಲಿ ಎಲ್ಲಾನು ವುಡನ್ ಸ್ಟೆಪ್ಪಿಂದಾನೇ ಇರೋದು. ಮತ್ತು ಇಲ್ಲಿ ನೋಡಿ ವ್ಯೂ ಹೆಂಗಿದೆ ಅಂತ. ಯಾರಾದರೂ ನೇಚರ್ ಇಷ್ಟಪಡೋರು ಆದರೆ ಅವ್ರಿಗಂತೂ ಈ ಥರ ವೆಕೇಷನ್ಸ್ ಥೆರಪಿ ಅಂತಲೇ ಹೇಳ್ಬೋದು. ಮತ್ತು ವಾಟರ್ ನೋಡಿ ಹೇಗೆ ಫ್ಲೋ ಆಗ್ತಾ ಇದೆ ಅಂತ. ಸೊ ಈ ಕಂಪ್ಲೀಟ್ ರೂಟನೇ ಒಂಥರ ಚೆನ್ನಾಗಿರುತ್ತೆ. ಎಲ್ಲ ಕಡೆನೂ ನಿಲ್ಲಿಸಿ ಫೋಟೋ ತಗೋಬೇಕು ಅನ್ಸತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗಿ ಬಂದರೆ ಲೆಫ್ಟ್ ಸೈಡು ಫುಲ್ಲು ರಾಕ್ಸು, ಕಂಪ್ಲೀಟು ಫುಲ್ಲು ವುಡನ್ ಸ್ಟೆಪ್ಸು, ಕೆಳಗಡೆ ವಾಟರ್ ಫ್ಲೋ, ಈ ಸೈಡ್ ಕೂಡ ಫುಲ್ಲು ರಾಕು. ನಾವು ಹತ್ಕೊಂಡು ಬಂದ್ವಲ್ಲ ಅದೇ ಸ್ಟೆಪ್ಸು ನೋಡಿ. ಆ ಕಡೆಯಿಂದ ವಾಟರ್ ಫ್ಲೋ ಈ ಥರ ಇದ್ದರೆ ನಾನು ಫ್ರಂಟಲ್ಲಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. ಆ್ಯಕ್ಚುಲಿ ಇದಿನ್ನು ಫೈನಲ್ ಪಾಯಿಂಟ್ ಅಲ್ಲ, ಜಸ್ಟ್ ಆನ್ ದ ವೇ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಅದಕ್ಕೆ ಹೇಳ್ತಾರೆ ನೇಚರ್ ಜೊತೆ ಯಾವುದನ್ನು ಕಂಪೇರ್ ಮಾಡೋಕ್ಕಾಗಲ್ಲ ಅಂತ. ನ್ಯಾಚುರಲ್ ಬ್ಯೂಟಿ ಇಸ್ ಎ ಬ್ಯೂಟಿ. ನೋಡಿ, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ವ್ಯೂ ಇನ್ನೂ ಚೆನ್ನಾಗಿ ಹಾಕಿದೆ. ಒಂದೊಂದು ವ್ಯೂ ಪಾಯಿಂಟಲ್ಲೂ ನಿಂತು ವೀಡಿಯೋ ತೊಗೋಬೇಕು ಅನಿಸ್ತಿದೆ. ಎಷ್ಟು ವೀಡಿಯೋ ಫೋಟೋ ತೊಗೊಂಡ್ರು ಸಾಕಾಗ್ತಾನೆ ಇಲ್ಲ. ಸೊ ಅಲ್ಟಿಮೇಟ್. ಬೇಬಿ ಇರೋರು ಈ ಥರ ಬ್ಯಾಕ್ ಸೈಡ್ ಹಾಕೊಂಡು ಈ ಥರ ಕ್ಲೈಮ್ ಮಾಡ್ತಿದ್ದಾರೆ. ಸೊ ನಾವು ಆಲ್ಮೋಸ್ಟ್ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ನೀವು ಇನ್ನೊಂದು ಸ್ವಲ್ಪದಲ್ಲಿ ನೋಡ್ತೀರಾ ವಾಟರ್ ಫಾಲ್ಸ್ದು ವ್ಯೂ ಹೇಗಿರುತ್ತೆ ಅಂತ. ಬನ್ನಿ. ಆರ್ ಯು ರೆಡಿ? ಲೆಫ್ಟ್ ಸೈಡು ಮೇಲ್ಗಡೆ ಹೋದರೆ ಕೂಡ ಒಂದು ನೇಚರ್ದು ಬ್ಯೂಟಿಫುಲ್ ಪಾಯಿಂಟ್ ವ್ಯೂ ಇದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಬನ್ನಿ ಮೇಲೆ ಹತ್ಕೊಂಡು ಹೋಗಿ ಆ ವ್ಯೂ ಪಾಯಿಂಟಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ನೋಡೋಣ. ವಾಟರ್ಫಾಲ್ನ ನೋಡಿಕೊಂಡು ಮೇಲೆ ಹತ್ಕೊಂಡು ಬಂದರೆ ಇಲ್ಲಿ ಆ್ಯಕ್ಚುಲಿ ಇನ್ನೂ ಮೇಲೆ ಕೂಡ ಹೋಗ್ಬೋದು ಟ್ರೆಕ್ಕಿಂಗ್ ಮಾಡಿಕೊಂಡು. ನಾವು ಆಲ್ರೆಡಿ ನೆನ್ನೆ ಟ್ರೆಕ್ಕಿಂಗ್ ಮಾಡಿರೋದ್ರಿಂದ ಇವತ್ತು ಟ್ರೆಕ್ಕಿಂಗ್ ಬೇಡ ಅಂತ ಅಂದ್ಕೊಂಡ್ವಿ. ನಾವು ಮೇಲೆ ಹೋಗ್ತಿಲ್ಲ. ಸೊ ಮೇಲ್ಗಡೆಯಿಂದ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ವಾಟರ್ ಎಷ್ಟು ನ್ಯಾಚುರಲ್ ಆಗಿ ಗ್ರೀನ್ ಆಗಿದೆ ಅಂತ.
ಕಾಣಿಸುತ್ತೆ ಅಂತ ನೋಡಿ, ಮೌಂಟೇನ್ದು ವಿತ್ ವಾಟರ್. ಸೊ ಅದೇ ವಾಟರ್ಫಾಲು ಮೇಲಿಂದ ಈ ಥರ ಕಾಣಿಸುತ್ತೆ. ಸೊ ನಾವು ಈ ವ್ಯೂ ಪಾಯಿಂಟಲ್ಲಿ ಒಂದು ಸ್ವಲ್ಪ ಫೋಟೋನ ತೊಗೋಬಿಟ್ಟು ಆಪೋಸಿಟ್ ಕಾಣಿಸ್ತಿದೆ ಅಲ್ಲ ಬ್ರಿಡ್ಜಿಂದ ರೈಟ್ ಸೈಡ್, ಅಲ್ಲಿಂದ ಹರಿತಾ ನೋಡ್ತೀವಿ. ನನಗಂತೂ ಲೊಕೇಶನ್ ತುಂಬಾ ಇಷ್ಟ ಆಯಿತು. ನಮ್ಮ ಫ್ರೆಂಡ್ಸ್ಗೂ ಕೇಳೋಣ ಬನ್ನಿ ಹೇಗೆ ಅನ್ನಿಸ್ತು ಅಂತ. ರವಿ, ಸ್ನೇಹ, ಹೆಂಗಿಕಪ್ಪ ನಿನ್ನ ಎಕ್ಸ್ಪೀರಿಯನ್ಸ್? ಸಕ್ಕತ್ತಾಗಿತ್ತು. ಅನ್ಎಕ್ಸ್ಪೆಕ್ಟೆಡ್ ಬಂದು ಅದು ತುಂಬ ಚೆನ್ನಾಗಿ. worth visiting, worth the hype and worth the visit. ನಿಂಗೆ ಹೆಂಗೆ ಅನಿಸ್ತು? ನನಗೂ ತುಂಬ ಇಷ್ಟ ಆಯಿತು. Cheers guys. ಸೊ ನಾವು ವಾಟರ್ಫಾಲ್ನ ನೋಡ್ಕೊಂಡು ಈಗ ಆಲ್ಮೋಸ್ಟ್ ರಿಟರ್ನ್ ಪಾರ್ಕಿಂಗ್ ಹತ್ರ ಬಂದ್ವಿ. ನಿಮ್ಗೆ ಹೇಗೆ ಅನ್ನಿಸ್ತು ನಾನು ತೋರಿಸಿದ ಲೊಕೇಶನ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಾನು ಶೇರ್ ಮಾಡ್ತಿರೋ ವೀಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆಗ್ತಿದೆ, ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.